ಹಾಯ್ ಹಲೋ ಎಲ್ಲರಿಗೂ ಎಲ್ಲರೂ ಹೆಂಗದ್ರಿ ಎಲ್ಲರೂ ಚಲೋ ಇದ್ರಿ ಅನ್ಕೊತೀನಿ. ಸೊ ನಿಮ್ಗೆ ಆಗಲೇ ಈ ವರ್ಷದ ಏನು ಎಕ್ಸಾಮ್ ಅದಲ್ಲ NTPC UG SSC GD ಎಲ್ಲನೂ ಎಕ್ಸಾಮ್ ಡೇಟ್ ಬಂದವ. ಸೊ ಎಲ್ಲನೂ ಅವಾಗೆ ಒಂದು ಸಲ ಎಲ್ಲನೂ ಎಕ್ಸಾಮ್ ಆವಾಗ ಅನ್ಬೇಕು. ಸೊ ಒಮ್ಮೆ ಸ್ಟಾರ್ಟ್ ಆಗ್ಬಿಟ್ಟು ಎಲ್ಲ ಎಕ್ಸಾಮ್. ಸೊ ಆ ಟೈಪ್ ಎಕ್ಸಾಮ್ ಆಗತ್ತವ. ಸೊ ನಾ ಇವತ್ತು ಈ ವಿಡಿಯೋದಾಗ ಮೇನ್ಲಿ ಏನಿಲ್ಲ NTPC UG ಎಕ್ಸಾಮಿಗೆ ಒಂದು ಮಸ್ತ್ ಸ್ಟ್ರಾಟಜಿ, ಒಂದು ಮಸ್ತ್ ಪ್ಲ್ಯಾನ್, ಒಂದು ಮಸ್ತ್ ಟೆಕ್ನಿಕ್ ನನ್ನ ಪ್ರಕಾರ ಯಾವ ಟೈಪ್ ಮಾಡ್ಬೇಕು ನೀವು ಅಂತ ತಂದಿನಿ. ಸೊ ಮ್ಯಾಥ್ಸ್ ಆರ್ ರೀಸನಿಂಗ್ ನಂದಂದ್ರು. ಸೊ ಜಿ ಕೆ ಹಾಕೊಂಡ್ರೆ ನನ್ನ ಜಿ ಕೆ ಅಂದ್ರೂ ಸರಿ ಇಲ್ಲ. ಸೊ ನಾನು ನನ್ನ ಜಿ ಕೆನೇ ಚಲೋ ಇಲ್ಲ. ಸೊ ನಾನು ನಿಮಗೆ ಜಿ ಕೆ ಹೇಳ್ತಾನಂದ್ರೆ ಅದು ನನ್ನ ತಪ್ಪಾಗುತ್ತಾ. ಸೊ ಸುಳ್ಳು ಪ್ರಾಮಿಸ್ ಮಾಡಿದಾಗುತ್ತಾ. ಸೊ ಅದನ್ನ ಮಾಡಬಾರ್ದಂದ್ರೆ ಸೊ ನಾ ಈಗ ಮೇನ್ಲಿ ನಿಮ್ಗೆ ಮ್ಯಾಥ್ಸ್ ಮತ್ತು ರೀಸನಿಂಗ್ ಸೊ ಬೆಸ್ಟ್ ಒಂದು ಟೆಕ್ನಿಕ್ ಅಂತ ತಂದಿನಿ. ಸೊ ಏನು ಗೊತ್ತನ್ರಿ, ಸೊ ನೀವು ಎಷ್ಟು ನಮ್ಮ ಕರ್ನಾಟಕದಾಗ NTPC UG ಎಕ್ಸಾಮ್ ಓದಾಕತ್ತಾರಲ್ಲ, ಸೊ ಅವರೆಲ್ಲರನ್ನೂ ಕೂಡ ಒಂದು ಕಡೆ ಸೇರಿಸೋವಂಥ ಒಂದು ಪ್ಲ್ಯಾನು. ಎಲ್ಲರಂತರೂ ಚಾನ್ಸೇ ಇಲ್ಲ, ಎಲ್ಲರೂ ಸೇರಂಗೂ ಇಲ್ಲ. ಸೊ ಹಾಗಾಗಿ ನಾವೇನು ಮಾಡೋದಪ್ಪ ಅಂತಂದ್ರೆ ಸೊ ಎಷ್ಟಾಗುತ್ತೆ ಅಷ್ಟು. ಸೊ ಮ್ಯಾಥ್ಸ್ ಮತ್ತು ರೀಸನಿಂಗಿಗೆ ಸೊ ಒಂದು ವಾಟ್ಸಪ್ ಗ್ರೂಪ್ ಮಾಡೋ ಪ್ಲ್ಯಾನ್ ಐತಿ. ಸೊ ಒಂದು ವಾಟ್ಸಪ್ ಗ್ರೂಪ್. ಸೊ ವಾಟ್ಸಪ್ ಗ್ರೂಪ್ನಾಗ ನೀವು ಹೆಂಗೆ ಜಾಯ್ನ್ ಆಗಬೇಕು, ವಾಟ್ಸಪ್ ಗ್ರೂಪ್ದಾಗ ಏನು ಸಿಗುತ್ತಾ, ಅಲ್ಲಿ ನಿಮ್ಗೆ ಏನು ಯೂಸ್ ಅನ್ನೋದನ್ನು ನಾನು ನಿಮಗೆ ಕಂಪ್ಲೀಟಾಗಿ ಹೇಳ್ತೀನಿ. ಸೊ ಪೂರಾ ನೋಡಿರಿ, ಅಥವಾ ನಾ ಎಲ್ಲಿ ಮಟ್ಟ ಮ್ಯಾಟ್ರ್ ಎಷ್ಟೇ ಐತೆ ಭಾಳ ದೊಡ್ಡ ವಿಡಿಯೋ ಆಗಿಲ್ಲ. ಸೊ ಮೇನ್ ಮ್ಯಾಟ್ರ್ ಏನಿದೆ ಅದನ್ನ ಅಷ್ಟು ಹೇಳಿ ಮುಗಿಸ್ತೀನಿ. ಇವತ್ತು ಕ್ಲಾಸು ಆಗಂಗಿಲ್ಲ. ಸೊ ಯಾವುದೇ ಥರದ ಇವತ್ತು ಕ್ವಶನ್ ಸಾಲ್ವ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಅದು ಹೇಳ್ತೀನಿ ಮೊದಲು ಏನೈತೆ ಮ್ಯಾಟ್ರ್. ಸೊ ಮ್ಯಾಟ್ರ್ ಮೊದಲು ಮುಗಿಸ್ತು, ಆಮೇಲೆ ಇವತ್ತು ಕ್ಲಾಸ್ ಆಗಂಗಿಲ್ಲ. ಅದು ಎದಕ್ಕೆ ಏನಂತ ಹೇಳ್ತೀನಿ. ಸೊ ಮತ್ತು ವಾಟ್ಸಪ್ ಗ್ರೂಪ್ ನಿಮಗೆ ಏನು ಸಿಗುತ್ತೆ ಹೆಂಗೆ ಅಂತ ಹೇಳ್ತೀನಿ ನೋಡಿರಿ ಫಸ್ಟ್. ಸೊ ಇದು ಮೇನ್ಲಿ ಫೋಕಸ್ ಇರೋದು NTPC UG ಎಕ್ಸಾಮ್ಗೆ. ಸೊ ನೀವು ಗ್ರೂಪ್ ಡಿ ಓದಾಕತ್ತಿದ್ರು ಕೂಡ ನೀವು ಇದಕ್ಕೆ ಜಾಯ್ನ್ ಆಗ್ಬೋದು. ಬಟ್ ಇದು ಮೇನ್ಲಿ ಫೋಕಸ್ ಇರೋದು NTPC UGಗೆ. ಸೊ NTPC UGದ ಎಕ್ಸಾಮ್ ಡೇಟ್ ಅಲ್ಲಿ ನೋಡಿರ್ತೀರಿ. ಸೊ ಮುಂದಿನ ತಿಂಗಳು ಸ್ಟಾರ್ಟ್ ಆಗತ್ತೈತಿ. ಸೊ ನಾನು ನಿಮ್ಗೆ ಮುಂಚೆನೇ ಹೇಳ್ತಿದ್ದೆ. ಸೊ ಏಪ್ರಿಲ್ ಕೊನೆಗರ ಅಥವಾ ಮೇ ಸ್ಟಾರ್ಟಿಂಗರ ಸ್ಟಾರ್ಟ್ ಆಗುತ್ತಂತೀರಿ. ಸೊ ನಾ ಹಿಡಿನತ್ತಲ್ಲ, ಸೊ ಅವ್ರು ಅಫ್ಕೋರ್ಸ್ ಗೊತ್ತಾಗುತ್ತಾ ಯಾವಾಗ ನಡೆಸ್ತಾರಂತ. ಲಾಸ್ಟ್ ಟೈಮ್ ಅವ್ರದ್ದೇನು ಟ್ರೆಂಡ್ ಇರುತ್ತಲ್ಲ, ಸೊ ಅದ್ರ ಪ್ರಕಾರ ಗೊತ್ತಾಗುತ್ತಾ. ಅದೇ ಟೈಪ್ ಇದಾಗೈತಲ್ಲ. ಸೊ ನೆಕ್ಸ್ಟ್ ಏನಪ್ಪ ಪ್ಲ್ಯಾನ್ ಅಂದ್ರೆ, ಸೊ ಒಂದು ವಾಟ್ಸಪ್ ಗ್ರೂಪ್ ಮಾಡಿ. ಸೊ ವಾಟ್ಸಪ್ ಗ್ರೂಪ್ದಾಗ ಡೈಲಿ 50 ಮ್ಯಾಥ್ಸ್ ಕ್ವಶನ್ಸ್ ಮತ್ತು 50 ರೀಸನಿಂಗ್ ಕ್ವಶನ್ಸ್. ಸೊ ಈ ಟೈಪ್ ನಾವು ಮಾಡಿದ್ರೆ ಇನ್ನು ಎಕ್ಸಾಮಿಗೆ ನಿಮ್ಮದು ಫಸ್ಟ್ ಶಿಫ್ಟ್ ಎಕ್ಸಾಮ್ ಐತೆ ಅಂದರು ಅಲ್ಲಿಗೆ 20 ದಿನ ಆಗುತ್ತಾ. ಸೊ ಇದಕ್ಕಿಂತ ಜಾಸ್ತಿ ಆಗುತ್ತಾ, ಬಟ್ 20 ಹಿಡಿದ್ರು ಕೂಡ ನಾನು. ಸೊ 50 ಕ್ವಶನ್ ಡೈಲಿ 10 ಕ್ವಶನ್ 20 ದಿವಸ ಮಾಡ್ರೆ ನನಗೆ 1000 ಕ್ವಶನ್ಸ್ ಆಗ್ತಾವೆ. ಸೊ 1000 ಮ್ಯಾಥ್ಸ್ ಕ್ವಶನ್ಸ್, 1000 ನಾನು ರೀಸನಿಂಗ್ ಕ್ವಶನ್ಸ್ ಮಾಡಿ ಅಂದ್ರೆ ಸೊ ನೀವು ರೀಸನಿಂಗ್ ಅಂತೂ ಏನು ಡೌಟ್ ಇಲ್ಲ, ಔಟ್ ಆಫ್ ಔಟ್ ಪಕ್ಕ ಮಾಡೇ ಮಾಡ್ತೀರಿ. ಇನ್ನು ಮ್ಯಾಥ್ಸು ನೀವು ಏನಾರ ಸ್ವಲ್ಪ ಬೇಸಿಕ್ಸ್ ಎಲ್ಲ ಕ್ಲಿಯರ್ ಐತಿ, ಬರೀ ನಾ ಏನು ಕಳಿಸ್ತಲ್ಲ ಕ್ವಶನ್ಸ್ ಅವನ್ನೆಲ್ಲ ಪರ್ಫೆಕ್ಟಾಗಿ ಮಾಡ್ಕೊಂಡು ಮಾಡ್ಕೊಂಡು ಹೋದ್ರೆ ನಿಮ್ಮ ಮ್ಯಾಥ್ಸ್ ಕೂಡ ಔಟ್ ಆಫ್ ಔಟ್ ಮಾಡ್ತೀರಿ. ಸೊ ನಿಮಗೆ ಔಟ್ ಆಫ್ ಔಟ್ ಮಾಡಿಲ್ಲ 1-2 ಮಾರ್ಕ್ಸ್ ಹೋಯ್ತಂದ್ರೂ ಕೂಡ ಸೊ ನೀವು ಮ್ಯಾಥ್ಸ್ ಮತ್ತು ರೀಸನಿಂಗ್ ಕೊಡಿ 60ಕ್ಕೆ 57-58 ತೆಗೆದ್ರು ಕೂಡ ನಿಮ್ಮದು ಆಲ್ಮೋಸ್ಟ್ ಕಟ್ ಆಫ್ ಕ್ಲಿಯರ್ ಬರುತ್ತೆ. ಇನ್ನು ಜಿ ಕೆ ನೀವು ಓದಬೇಕು. ಜಿ ಕೆ ಓದಿ ನೀವು 15ರಿಂದ 20 ಮಾರ್ಕ್ಸ್ ನೀವು ಹೆಂಗಾರ ಮಾಡಿ ತೆಗೆದ್ರೆ ಅಂದ್ರೆ ಆರಾಮಾಗಿ ಕಣ್ಣು ಮುಚ್ಚಿ ಕಟ್ ಆಫ್ ಕ್ಲಿಯರ್ ಮಾಡ್ತೀರಿ. ಸೊ ಈ ವಾಟ್ಸಪ್ ಗ್ರೂಪಿಗೆ ಹೆಂಗೆ ಜಾಯ್ನ್ ಆಗಬೇಕು, ಏನು ಮಾಡ್ಬೇಕು ಅನ್ನೋದು ನಾನು ನಿಮ್ಗೆ ಈಗ ಹೇಳ್ತೀನಿ. ಸೊ ನೋಡಿರಿ, ವಾಟ್ಸಪ್ ಗ್ರೂಪ್ ನಾನು ಮೊದಲೇ ಫ್ರೀದಾಗೆ ಮಾಡ್ಬೇಕು ಅಂದ್ಕೊಂಡೆ. ಬಟ್ ಆಮೇಲೆ ಏನು ಅನಿಸ್ತು, ಓಕೆ ಫ್ರೀ ಮಾಡ್ರೆ ಇದಕ್ಕೆ ಕೆಲಸ ಆಗಂಗಿಲ್ಲ. ಯಾಕೆ ಕೆಲಸ ಆಗಂಗಿಲ್ಲ ನೋಡಿರಿ, ನನ್ನ ಚಾನಲ್ ಮೊದಲು ಸ್ಟಾರ್ಟ್ ಮಾಡಿದ್ದು ಅದಕ್ಕೆ ಗೊತ್ತಾನು. ಸೊ ನಾನು ಯಾವುದೂ ಕೋಚಿಂಗ್ ಹೋಗಿಲ್ಲ. ಸೊ ಎದಕ್ಕೆ ಹೋಗಿಲ್ಲ ಅನ್ನೋದೊಂದು ದೊಡ್ಡ ಕಾರಣ ಐತಿ. ಸೊ ಅದಕ್ಕಿಂತ ಮುಖ್ಯವಾಗಿ ಏನಪ್ಪ ಅಂತಂದ್ರೆ ಏನು ಸೀರಿಯಸ್ಸಾಗಿ ಕಲಿಯೋರಲ್ಲ ಎಷ್ಟೋ ಜನರು ಇರ್ತಾರೆ, ಕೋಚಿಂಗ್ ಹೋಗೋಕ್ಕಾಗಲ್ಲ, ಆನ್ಲೈನ್ ಕ್ಲಾಸ್ ಯಾವುದೂ ತೊಗೊಳಕ್ಕಾಗಲ್ಲ, ಯಾವುದೋ ಆನ್ಲೈನ್ ಕೋರ್ಸ್ ತೊಗೊಳಕ್ಕಾಗಲ್ಲ. ಸೊ ಅವ್ರು ಪ್ರಾಕ್ಟೀಸ್ ಮಾಡೋದು ಒಂದು ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಯೂಟ್ಯೂಬ್ನಾಗ ಸಿಗುತ್ತೆ ಫ್ರೀ ಕಂಟೆಂಟ್. ನೀವು ನೋಡಿ ಹಿಂದಿದವ್ರಂತರೂ ನಾವು ನಿಮಗೆಲ್ಲ ರಿಕ್ವೆಸ್ಟ್ ಮಾಡ್ತೀನಿ, ಯಾರು ಹಿಂದಿ ಒಳಗೆ ಕ್ಲಾಸ್ ಕೇಳಕ್ಕೆ ಹೋಗ್ಬೇಡ್ರಿ. ನೀವು ಹಿಂದಿ ಒಳಗೆ ಕ್ಲಾಸ್ ಕೇಳಾಕತ್ತಿದ್ರು ಅವ್ರು ಕೋರ್ಸ್ ತೊಗೊಂಡು ಕೇಳಾಕತ್ತಿದ್ರೆ ಭಾಳ ಚಲೋ. ಬಟ್ ನೀವು ಅವ್ರು ಯೂಟ್ಯೂಬ್ನಾಗ ಕ್ಲಾಸ್ ಕೇಳ್ತೀರಿ ಅಂತ ತಿಳ್ಕೊರಿ, ಬರೀ ಈ ಸರ್ ಅವ್ನು ಬೇದತ್ತೆ, ಆ ಸರ್ ಇವ್ನು ಬೇದತ್ತೆ, ಕಾಂಟ್ರವರ್ಸಿ ಆತ, ಬರೀ ಇವೇ ಯಾಕೋ ಕಂಡಾಪಟ್ಟಿ. ಅದು ಯಾವ ರಿಸಲ್ಟ್ ಬರಬೇಕು, CGL ರಿಸಲ್ಟ್ ಬರ್ತಲ್ಲ ಬನ್ನಿ. ಸೊ ನೋಡಿರಿ, ಆ ಇಯರ್ ಒಂದು ನಿಮ್ಗೆ ನಮ್ಮ ಕಡೆ ನಿಮ್ಮ ಕಡೆ ಯಾರು ಕಲಿಸಿದ ಇಂಪಾರ್ಟೆಂಟ್ ಅಲ್ಲ, ಹುಡುಗರು ಕಲ್ತ್ರ ಹೋದ್ರೆ ಇಂಪಾರ್ಟೆಂಟ್. ಸೊ ಅದಕ್ಕಾಗಿ ಹಿಂದಿ ನೀವು ನೋಡಾತಿದ್ರೆ ಕೋರ್ಸ್ ನೋಡಾತಿದ್ರೆ ಬೆಟ್ರ. ಬಟ್ ಯೂಟ್ಯೂಬ್ನ ನೀವು ಫಾಲೋ ಮಾಡ್ತಿದ್ರೆ ಅವ್ರು ಬರೀ ಕಾಂಟ್ರವರ್ಸಿ, ಆ ಸರಿ ಈ ಸರಿ ಅದೇ ಆಗುತ್ತಾ. ಸೊ ಏನು ಗೊತ್ತಾ, ಓಕೆ ನಂದು ಹೇಳ್ತೀನಿ, ಇವರೆಲ್ಲ ಬಿಡ್ರಿ. ಸೊ ಏನು ಪ್ಲ್ಯಾನ್ ಅಂದ್ರೆ, ಸೊ NTPC ಎಕ್ಸಾಮಿಗೆ ಓದಾತಿರಲಿಲ್ಲ. ಸೊ ಇವ್ರು ಎಲ್ಲರೂ ಎಷ್ಟಾಗುತ್ತೆ ಕರ್ನಾಟಕದಾಗ. ಸೊ ಅವರೆಲ್ಲರೂ ಕೂಡ ಈ ಗ್ರೂಪ್ನ ಹಾಕಿನಿ ಅಂದ್ರೆ ಸೊ ಡೈಲಿ 55 ಕ್ವಶನ್ಸ್ನ ಪ್ರಾಕ್ಟೀಸಿಗೆ ಕೊಟ್ಟೆ ಅಂತಂದ್ರೆ ಸೊ ಏನಾಗುತ್ತಾ, ಸೊ ನಾವು ಬೆಳಗ್ಗೆ 8ರಿಂದ 9 ಗಂಟೆ ಒಳಗೆ ಈ ಕ್ವಶನ್ಸ್ನ ಕೊಡ್ತೀನಿ. ಸೊ ನಾವು ಕೊಟ್ಟ ಮೇಲೆ ನೀವು ಆರಾಮಾಗಿ ಸಂಜೆ ಮಟ್ಟ ಪ್ರಾಕ್ಟೀಸ್ ಕ್ವಶನ್ಸ್ ನೋಡ್ಕೊರಿ, ಸಾಲ್ವ್ ಮಾಡಿರಿ, ಎಲ್ಲ ಮಾಡಿರಿ. ಸೊ ರಾತ್ರಿ 10 ಗಂಟೆ ಊಟ ಎಲ್ಲ ಮಾಡಿರಿ. ಸೊ ಊಟ ಮಾಡಿ ಎಲ್ಲ ಪದ್ಧತಿ ಕೂತ ಒಂದು ಗೂಗಲ್ ಮೀಟ ಅಥವಾ ವಾಟ್ಸಪ್ ಗ್ರೂಪ್ ಕಾಲ್ ಏನರೋದು ಮಾಡಿ ಏನು ಮಾಡೋದಂತಂದ್ರೆ ಏನು ಕ್ವಶನ್ಸ್ ಇರ್ತಾವಲ್ಲ, ಸೊ ನಾವು ಕೊಟ್ಟಿರುವಂಥ 50 ಕ್ವಶನ್ಸ್ ಒಳಗೆ ಯಾವ ಕ್ವಶನ್ಸ್ ಭಾಳ ಟ್ರಿಕ್ಕಿ ಇರುತ್ತೆ ಅಥವಾ ಭಾಳ ಟಫ್ ಇರುತ್ತೆ, ಸೊ ಆ ಕ್ವಶನ್ನ ಯಾವ ಟೈಪ್ ಸಾಲ್ವ್ ಮಾಡಬೇಕು, ಎಕ್ಸಾಮ್ದಾಗ ಕೂತಾಗ ನಾವು ಏನು ಮೆಥಡ್ ಯೂಸ್ ಮಾಡ್ಬೇಕು ಅಲ್ಲಿ, ಸೊ ಯಾವ ಕಾನ್ಸೆಪ್ಟ್ ಯೂಸ್ ಮಾಡಬೇಕು, ಸೊ ಯಾವ ಟ್ರಿಕ್ ಯೂಸ್ ಮಾಡಿದ್ರೆ ಸಾಲ್ವ್ ಈಸಿ ಆಗುತ್ತೆ ಅನ್ನೋದು ಡಿಸ್ಕಷನ್ ಮಾಡೋಂಥ. ಸೊ ನಾನು ಏನು ದೇವರಲ್ಲ, ನನಗೇನು ಮ್ಯಾಥ್ಸ್ ಇಲ್ಲ, ನಾನು ಮ್ಯಾಥ್ಸ್ ಜಿನಿಯಸ್ ಅದನ್ನು ನಂಗೆ ಮಾಡಕ್ಕೆ ಬರೋದು ಕ್ವಶನ್ ಇಲ್ಲ ಅಂದ್ರೆ ಅದನ್ನ ಓವರ್ ಮಾಡಿದಾಗ ಗೊತ್ತಾ. ನಾನು ಮನುಷ್ಯ ಅದನ್ನು ನನಗೆಲ್ಲ ಬರೋಂಗಿಲ್ಲ. ನಾನು ಸೀದಾ ಹೇಳ್ತೀನಿ, ನನಗೆ ಎಲ್ಲ ಬರೋಂಗಿಲ್ಲ. ಬಟ್ ನನಗೇನು ಬರ್ತೈತಿಲ್ಲ ಅದನ್ನು ನಿಮಗೆ ಹೇಳ್ಕೊಡ್ತೀನಿ. ಸೊ ನನಗೆ ಬರೋಂಗಿಲ್ಲ ಅಂದ್ರೆ ಅದನ್ನ ಆಲ್ಮೋಸ್ಟ್ ಎಲ್ಲ ಮಾಡ್ತೀನಿ. ಬಟ್ ದೇವರಲ್ಲ, ಮನುಷ್ಯ ಇದೀನಿ. ಸೊ ಮನುಷ್ಯ ಅಂದಮೇಲೆ ನನಗೆ ಎಲ್ಲ ಬರ್ತೈತಪ್ಪ ಅಂತಂದ್ರೆ ನಾನೆಲ್ಲ ಯಾರಿಗೆ ಹೋಗಿ ನನಗೆ ಎಲ್ಲ ಬರ್ತೈತೆ ಅಂದ್ರಪ್ಪ ಸುಳ್ಳು. ಯಾಕಂದ್ರೆ ಮನುಷ್ಯ ಒಂದು ಲಿಮಿಟ್ ಇರುತ್ತೆ, ರೋಬೋಟ್ ಅಲ್ಲ, AI ಅಲ್ಲ ನಾವು.
ಸೊ ಆ ಟೈಪ ಕ್ವಶನ್ 50 ಕ್ವಶನ್ಸ್ ಇರುತ್ತೆ. ಸೊ ಇದು ಓಕೆ ನಾವು ಗ್ರೂಪ್ ಹೆಂಗೆ ಜಾಯ್ನ್ ಆಗ್ಬೇಕಂತ ಹೇಳ್ತೀನಿ ನೋಡಿರಿ ಫಸ್ಟ್. ಸೊ ಗ್ರೂಪ್ ಹೆಂಗೆ ಜಾಯ್ನ್ ಆಗ್ಬೇಕಂತಂದ್ರೆ ನಾನು ನಿಮ್ಗೆ ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ದಾಗ. ಸೊ ನೀವು ಇನ್ಸ್ಟಾಗ್ರಾಮ್ ನಿಮ್ಗೆ ಇತ್ತಂದ್ರೆ ಸೊ ನೀವು ಸೀದಾ ಏನು ಮಾಡಿದ್ರೆ ನಾನು ಇನ್ಸ್ಟಾಗ್ರಾಮ್ ಲಿಂಕ್ ಕೆಳಗೆ ಕೊಟ್ಟಿರ್ತೀನಿಲ್ಲ. ಸೊ ಸೀದಾ ಏನು ಮಾಡಿರಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿರಿ, ಇನ್ಸ್ಟಾಗ್ರಾಮ್ ಹೋಗ್ರಿ. ನನಗೊಂದು ಅಣ್ಣ ಅನ್ರಿ ಸರ್ ಅನ್ರಿ ಅಣ್ಣನನ್ರಿ ಸರ್ ಅನ್ಬೇಡ್ರಿ ಅಣ್ಣ ಆತನ್ರಿ. ಸೊ ಅಣ್ಣ ನಾನು ನಿಮ್ಮ ವಾಟ್ಸಪ್ ಗ್ರೂಪ್ ಜಾಯ್ನ್ ಆಗಬೇಕು ಅಂತ ಅಷ್ಟು ಹಾಕ್ರಿ ಸಾಕು. ಮುಂದಿನ ಪ್ರೊಸೀಜರ್ ಎಲ್ಲ ಹೇಳ್ತೀನಿ. ಏನಂದ್ರೆ ವಾಟ್ಸಪ್ ಗ್ರೂಪನ್ನು ಫ್ರೀ ಮಾಡತ್ತಿಲ್ಲ. ಫ್ರೀ ಎದಕ್ಕೆ ಮಾಡತ್ತಿಲ್ಲ ಫಸ್ಟ್ ಹೇಳ್ತೀನಿ. ಸೊ ಯಾವುದೋ ಒಂದು ವಸ್ತು ಫ್ರೀದಾಗ ಸಿಗತ್ತಂದ್ರೆ ಅದ್ರ ಬೆಲೆ ಇರೋಂಗಿಲ್ಲ. ಸೊ ನಾನು ನಿಮ್ಗೆ ಡೈಲಿ ಕ್ವಶನ್ ಹಾಕೊಂಡು ಹೋದ್ಯಪ್ಪ. ಸೊ ಫ್ರೀದಾಗ ಕೊಡಕತ್ತಾರ ನೀವು ಅದಕ್ಕೆ ರೆಸ್ಪೆಕ್ಟೇ ಇರೋಂಗಿಲ್ಲ. ಸೊ ರೆಸ್ಪೆಕ್ಟ್ ಇಲ್ಲ ಅನ್ನೋ ಕಾರಣಕ್ಕೆ ನಾವು ವಾಟ್ಸಪ್ ಗ್ರೂಪ್ನ ಪೇಡ್ ಮಾಡತ್ತೀನಿ. ಸೊ ಪೇಡ್ ಅಂದರೆ ಎಷ್ಟಪ್ಪ, ಸಿಕ್ಕಾಪಟ್ಟೆ ದುಡ್ಡು ಇರ್ತಾನೆ, ಸಿಕ್ಕಾಪಟ್ಟೆ ಏನೂ ಇಲ್ಲ. ಒಂದು ಎರಡು ಚಾ ಕುಡಿದ್ರೆ ಆಗ್ಬೇಕು. 2 ಚಾ ಕುಡಿಯೋದು ರೇಟಿಗೆ ಇರುತ್ತೆ. ಸೊ 2 ಚಾ ಕುಡಿದ್ರೆ ಸಾಕು. ಅಷ್ಟು ಎಷ್ಟು 2 ಚಾ ಕುಡಿಯೋಕೆ ಎಷ್ಟು ಆಗುತ್ತೆ, ರೇಟ್ ಆಗುತ್ತಲ್ಲ ಅಷ್ಟು ಇರುತ್ತೆ. ಅದ್ರ ಬಗ್ಗೆ ಹೇಳ್ತು. ಸೊ ನೀವು ಇನ್ಸ್ಟಾಗ್ರಾಮ್ನ ಮೆಸೇಜ್ ಹಾಕ್ರಿ. ಅಥವಾ ನೀವು ಏನು ಇನ್ಸ್ಟಾಗ್ರಾಮ್ ನಂಗೆ ಗೊತ್ತೈತಿ ಇನ್ಸ್ಟಾಗ್ರಾಮ್ ಕೆಲವೊಬ್ರು ಯೂಸ್ ಮಾಡೋಂಗಿಲ್ಲ. ಯಾಕಂದರೆ ಡಿಸ್ಟ್ರಾಕ್ಷನ್ ಯೂಸ್ ಮಾಡೋದ್ರ ಭಾಳ ಚಲೋ ಬೆಸ್ಟ್ ಕೆಲಸ ಮಾಡತ್ತೀರಿ. ಒಟ್ಟು ಯೂಸ್ ಮಾಡೋಕೆ ಹೋಗ್ಬೇಡ್ರಿ. ಸುಮ್ಮ ಮಂಡ ಪಾಲ್ತು ರೀಲ್ಸ್ ನೋಡ್ಕೊಂಡು ಟೈಮ್ ಎಷ್ಟಾಗುತ್ತೆ. ಸೊ ಇಲ್ದಾರ ಸೊ ಟೆಲಿಗ್ರಾಮ್ ಜಾಯ್ನ್ ಆಗಿರಿ. ಟೆಲಿಗ್ರಾಮ್ದಾಗ ನೀವು ನಂಗೆ ಡೈರೆಕ್ಟ್ ಮೆಸೇಜ್ ಹಾಕೋಕ್ಕಾಗಿಲ್ಲ. ಬಟ್ ನಾನು ನಿಮಗೆ ಒಂದು ಪೋಸ್ಟ್ ಹಾಕ್ತೀನಿ. ಸೊ ಪೋಸ್ಟ್ ಹಾಕಿ ಅದಕ್ಕೆ ನಾನು ಹೇಳ್ತಿಲ್ಲ. ಸೊ ಆ ಪೋಸ್ಟಿಗೆ ನೀವು ಡೈರೆಕ್ಟಾಗಿ ಕಮೆಂಟ್ ಹಾಕ್ರಿ. ಸೊ ಕಮೆಂಟ್ ಹಾಕೊಳ್ಳಿ, ಜಾಯ್ನ್ ಅಂತ ಕಮೆಂಟ್ ಹಾಕ್ರಿ. ಸೊ ನಾನು ಹಾಕಿದೆ ಇವತ್ತು ರಾತ್ರಿ ಪೋಸ್ಟ್ ಹಾಕ್ತೀನಿ ಒಂದು 9 ಅಥವಾ 10 ಗಂಟೆಗೆ. ಇವತ್ತು ಓಕೆ ವಿಡಿಯೋ ನಾಳೆ ಬರುತ್ತಲ್ಲ. ಸೊ ನಾಳೆ 11 ನೀವೇನು ವಿಡಿಯೋ ನೋಡ್ತಿರಲ್ಲ. ಸೊ ವಿಡಿಯೋ ನೋಡಿ ನಾನು ಆಗಲೇ ಹಾಕಿರ್ತೀನಿ ಪೋಸ್ಟ್. ಸೊ 11 ಗಂಟೆಗೆಲ್ಲ ಪೋಸ್ಟ್ ಹಾಕಿರ್ತೀನಿ. ಸೊ ಆ ಪೋಸ್ಟಿಗೆ ನೀವು ಒಂದು ಕಮೆಂಟ್ ಹಾಕ್ರಿ, ಜಾಯ್ನ್ ಅಂತ ಕಮೆಂಟ್ ಹಾಕ್ರಿ. ಏನಂತ ಕಮೆಂಟ್ ಹಾಕಬೇಕು, ಜಾಯ್ನ್ ಅಂತ ಕಮೆಂಟ್ ಹಾಕ್ರಿ. ಸೊ ನೀವು ಜಾಯ್ನ್ ಅಂತ ಕಮೆಂಟ್ ಹಾಕಿದ್ರೆ ನಾನು ನಿಮಗೆ ಟೆಲಿಗ್ರಾಮ್ನ ಡೈರೆಕ್ಟ್ ಮೆಸೇಜ್ ಹಾಕ್ತೀನಿ. ಸೊ ಗ್ರೂಪ್ನಾಗೆಲ್ಲ ಸೊ ನಿಮ್ಮ ಪ್ರೊಫೈಲ್ಗೆ ಡೈರೆಕ್ಟ್ ನಾನು ಮೆಸೇಜ್ ಹಾಕ್ತೀನಿ. ಸೊ ನೀವು ಅಲ್ಲಿ ನಾನು ನಿಮಗೆ ಏನೈತಿ ಪ್ರೊಸೀಜರ್ ಹೆಂಗೆ ಏನೆಲ್ಲ ಹೇಳ್ತೀನಿ. ಸೊ ಜಾಯ್ನ್ ಆಗ್ಬೋದು. ಸೊ ಎಷ್ಟು ರೂಪಾಯಿ ಜಾಯ್ನ್ ಹಾಕಂದ್ರೆ 50 ರೂಪಾಯಿ ಇರುತ್ತೆ. ಸೊ 50 ರೂಪಾಯಿ ನಾನು ನಿಮಗೆ ಯಾರು ಜಾಸ್ತಿ ಇದ್ರೆ ಹೇಳ್ರಿ. ಸೊ ಕಡಿಮೆ ಮಾಡ್ತೀನಿ. ಸೊ ನನಗೆ 50 ರೂಪಾಯಿದು ಏನಿದಿಲ್ಲ. ಬಟ್ 50 ರೂಪಾಯಿದು ತೊಗೊಳ್ತೀನಿ ಅಂದ್ರೆ ಸೊ ಕಂಟೆಂಟ್ ಇಲ್ಲಿ ಕೊಡತ್ತಿಲ್ಲ. ಸೊ ಕಂಟೆಂಟನ್ನ ಫ್ರೀ ಐತೆ ಅಂತೇಳಿ ವೇಸ್ಟ್ ಮಾಡ್ಕೋಬಾರ್ದು. ಚಲೋ ಕಂಟೆಂಟ್ ಕೊಡ್ತೀನಿ. ಸೊ ವೇಸ್ಟ್ ಮಾಡ್ಕೋಬಾರ್ದು. ಫ್ರೀ ಅಂದರೆ ಕಿಮ್ಮತ್ತು ಇರಂಗಿಲ್ಲ ಅನ್ನೋ ಕಾರಣಕ್ಕೆ ಅದನ್ನು ಮಾಡತ್ತೀನಿ. ಸೊ ನಾ ಚಾನಲ್ ಮಾಡಿದ್ದೆ ಫ್ರೀದಾಗ. ಏನು ರೊಕ್ಕ ಕೊಟ್ಟು 200 ರೂಪಾಯಿ 500 ರೂಪಾಯಿ 1000 ರೂಪಾಯಿ ಕೋಚಿಂಗ್ದಾಗ ಕಲಿತಾರಲ್ಲ. ಸೊ ಅದೆಲ್ಲ ಫ್ರೀದಾಗ ಮಾಡಬೇಕನ್ನೋ ಆಸೆಯಿಂದ ಮಾಡಿದ್ದೆ. ಬಟ್ ನನಗೂ ಅರ್ಥ ಆಯ್ತದೆ ಆ್ಯಕ್ಚುಲಿ ಫ್ರೀದಾಗ ಕೊಟ್ಟರೆ ಬೆಲೆ ಇರಂಗಿಲ್ಲ ಅಂತೇಳಿ. ಸೊ ಹಂಗಾಗಿ 50 ರೂಪಾಯಿ ಇರುತ್ತೆ ಜಾಯ್ನ್ ಆಗಕ್ಕೆ. ಸೊ ನಿಮ್ಗೆ ಜಾಯ್ನ್ ಆಗೋದೇ ಥರ ಇನ್ಸ್ಟಾಗ್ರಾಮ್ ಮೆಸೇಜ್ ಹಾಕ್ರಿ. ಭಾಳ ಏನು ಹೇಳಂಗಿಲ್ಲ ಬಾಲ್ತು. ಡೈಲಿ 50 ಕ್ವಶನ್ಸ್ ಮ್ಯಾಥ್ಸ್, 50 ಕ್ವಶನ್ ರೀಸನಿಂಗ. ಮತ್ತು ಇನ್ನೊಂದು ನಾನು ಆ್ಯಕ್ಚುಲಿ ಏನು ಮಾಡತ್ತಿದ್ದೆ, ಮ್ಯಾಥ್ಸ್ ಫಾರ್ಮುಲಾ ಬುಕ್ ಅಂತ ರೆಡಿ ಮಾಡತ್ತಿದ್ದೆ. ಆ ಬುಕ್ ರೆಡಿ ಆಗಿಲ್ಲ. ಬಟ್ ಎಷ್ಟು ರೆಡಿ ಆಗಿತ್ತಲ್ಲ ಸೊ ಅಷ್ಟು ನಾನು ನಿಮಗೆ PDF ಮಾಡಿ ನಿಮಗೆ ಅದೇ ಗ್ರೂಪ್ನಾಗ ಇದೇನು ಗ್ರೂಪ್ ಜಾಯ್ನ್ ಆಗಿರ್ತಿಲ್ಲ. ಸೊ ಅದೇ ಎಷ್ಟು ರೆಡಿ ಆಗೈತೆ ಅಷ್ಟು ಅದ್ರ ಟ್ರಿಕ್ಸ್, ಕಾನ್ಸೆಪ್ಟ್ಸ್, ಬೇಸಿಕ್ಸ್ ಎಲ್ಲ ಐತಿ. ಭಾಳ ಇಲ್ಲ. ಒಂದು 4 ಚಾಪ್ಟರ್ ಅಷ್ಟೇ ಬರ್ತೀನಿ. ಸೊ ಆ 4 ಚಾಪ್ಟರ್ನ ಎಷ್ಟು ಆಗುತ್ತೆ ಅಷ್ಟು ಎಕ್ಸಾಮ್ ಬರ್ಬಿಟ್ಟು ಟ್ರೈ ಮಾಡ್ತಾರೆ ಮುಗಿಸಾಕ. ಅದನ್ನು ಮುಗಿಸಿ ಅದನ್ನು ನಿಮಗೆ ಹಾಕ್ತಾನೆ. ಅದೇ ಗ್ರೂಪ್ನ ಹಾಕಿರ್ತೀನಿ ಅರ್ಧ ವಾಟ್ಸಪ್ ಗ್ರೂಪ್ನಾಗ. ಅದನ್ನು ಕೂಡ ಹಾಕ್ತಾನು. ಸೊ ನೀವು ಮೇನ್ಲಿ NTPC ಓದತ್ತರ ಜಾಯ್ನ್ ಆಗಿರಿ. ನೀವು ಗ್ರೂಪ್ ಡಿ ಓದಾಕಂದ್ರೆ ಜಾಯ್ನ್ ಆಗ್ಬೋದು. ನೀವು ಮ್ಯಾಥ್ಸ್ ರೀಸನಿಂಗ್ ಪ್ರಾಕ್ಟೀಸ್ ಅಂದ್ರೆ ನೀವು ಯಾವುದೇ ಎಕ್ಸಾಮ್ ಓದ್ರಿ, CGL ಆಗಿರ್ಬೋದು, GD ಆಗಿರ್ಬೋದು, ಯಾವುದೇ ಎಕ್ಸಾಮ್ ಓದಾಕತ್ತಿದ್ರು CHS ಎಲ್ಲ ಗ್ರೂಪ್ ಡಿ ಯಾವುದೇ ಓದಾಕತ್ತಿದ್ರು ನೀವು ಮ್ಯಾಥ್ಸೇ ರೀಸನಿಂಗ್ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಸೊ ನೀವು ಜಾಯ್ನ್ ಆದರೆ ನಿಮ್ಗೆ ಅದು NTPC UG ಗ್ರೂಪ್ ಏನು ಎಕ್ಸಾಮ್ ಇರುತ್ತಲ್ಲ. ಸೊ ಎಕ್ಸಾಮ್ ಮುಗಿಯೋ ಮಟ್ಟ ಅದು ಗ್ರೂಪ್ ಆ್ಯಕ್ಟಿವ್ ಇರುತ್ತೆ. ಸೊ ಒಂದು ಸಲ ಎಕ್ಸಾಮ್ ಮುಗಿತಂದ್ರೆ ಆ ಗ್ರೂಪ್ ಇನ್ಆ್ಯಕ್ಟಿವ್ ಆಗುತ್ತಾ, ಡಿಆಕ್ಟಿವ್ ಆಗುತ್ತಾ, ಬಂದ್ ಮಾಡ್ತೀನಿ, ಡಿಲೀಟ್ ಮಾಡಿಬಿಡ್ತೀನಿ ಅಷ್ಟೇ. ಎಕ್ಸಾಮ್ ಮುಗಿಯೋ ಮಟ್ಟ ಅಷ್ಟೇ ಇರುತ್ತೆ. ಇನ್ಸ್ಟಾದ ಮೆಸೇಜ್ ಆಗಿರಿ. ಸೀದಾ ನಾನು ಜಾಯ್ನ್ ಮಾಡ್ತೀನಿ. ಸುಮ್ಮ ಆಕ್ಚುಲಿ ಪಾಲ್ತು ಮಾತಾಡಂಗಿಲ್ಲ. ಅಷ್ಟೇ ಸಿಂಪಲ್ಲ. ಸಿಗೋಣಂತ ಮುಂದಿನ ವಿಡಿಯೋದಾಗ. ಇವತ್ತು ನಾ ಕ್ಲಾಸ್ ಮಾಡೋಕ್ಕಾಗತ್ತಿಲ್ಲ. ಯಾಕಂದ್ರೆ ಅದನ್ನು ಲಾಸ್ಟಿಗೆ ಆತಲ್ಲ ಇದು ಕ್ಲಾಸ್ ಮಾಡೋಕ್ಕಾಗತ್ತಂದ್ರೆ ನೋಡಿರಿ ನಾ PPT ಮಾಡ್ಬೇಕು. ಕ್ಲಾಸ್ ಮಾಡ್ಬೇಕಂದ್ರೆ ಆ ಕ್ವಶನ್ಸ್ ಎಲ್ಲ ರೆಡಿ ಮಾಡಿರ್ತೀನಿಲ್ಲ. ಸೊ ಆ PPT ಮೊದಲು ಮಾಡ್ಕೋಬೇಕು. ಸೊ ಆ ಲ್ಯಾಪ್ಟಾಪ್ ನಂದಲ್ಲ, ಅದು ಬೇರೆದವ್ರದ್ದು. ಸೊ ಈ ಬೋರ್ಡನ್ನು ಈಗ ವಿಡಿಯೋ ಮಾಡಬೇಕು. ಸೊ ಈ ಬೋರ್ಡ್ ಅಂದ್ರೆ ಇದು ಬೇರೆಯವ್ರದ್ದು. ಸೊ ಇದೇನು ಇಲ್ಲಿ ಜಾಗದ ನಿಮ್ಮ ಮಾಡತ್ತಿಲ್ಲ, ಇದು ಜಾಗ ಬೇರೆದವ್ರದ್ದು. ಏನು ಮೈಕ್ ಐತಲ್ಲ, ಸೊ ಈ ಮೈಕು ನಂದಲ್ಲ, ಇದು ಬೇರೆದವ್ರದ್ದು. ಏನು ಕ್ಯಾಮ್ರಾ ವಿಡಿಯೋ ಮಾಡ್ತಿಲ್ಲ, ಆ ಕ್ಯಾಮ್ರಾದ ಫೋನ್ ಅದು ನಂದಲ್ಲ, ಅದು ಬೇರೆದವ್ರದ್ದು. ಸೊ ಎಲ್ಲ ಬೇರೆದವ್ರದ್ದು ಐತಲ್ಲ. ಸೊ ಹಂಗಾಗಿ ನಾ ಟೈಮ್ ಸಿಗಂಗಿಲ್ಲ ಮಾಡೋಕೆ. ಅವ್ರು ಮಾಡ್ತಿರ್ತಾರೆ, ಅದು ಮಾಡ್ತಿದ್ದು ಏನೇನು ಆಗುತ್ತೆ. ಸೊ ಹಾಗಾಗಿ ಮಾಡೋಕೆ ಟೈಮ್ ಸಿಗಂಗಿಲ್ಲ. ಸೊ ಹಾಗಾಗಿ ನಾ ಡೈಲಿ ಇದ್ರ ಯೂಟ್ಯೂಬ್ನಾಗ ಮಾಡ್ಬೋದಾಗಿತ್ತು. ಬಟ್ ಇಲ್ಲಿ ಆಗತ್ತಿಲ್ಲ, ಸಮಸ್ಯೆ ಆಗತ್ತೈತಿ. ಸೊ ಹಾಗಾಗಿನೇ ಈ ಗ್ರೂಪ್ ಚಾಲೋ ಮಾಡೋಕತ್ತಿದ್ದೆ. ಸೀದಾ ಏನು ಮಾಡಿರಿ, ಮೆಸೇಜ್ ಹಾಕ್ರಿ, ಗ್ರೂಪ್ನೇ ಜಾಯ್ನ್ ಆಗಿರಿ. ಅಲ್ಲ ನಿಮಗೆ ಏನು ಬೇಕಲ್ಲ ಹೆಲ್ಪ್ ಎಲ್ಲ ಸಿಗುತ್ತಾ. ಫುಲ್ ಕಂಪ್ಲೀಟ್ ಏನಂತಾರೆ ಅದಕ್ಕೆ, ಮ್ಯಾಥ್ಸ್ ರೀಸನಿಂಗ್ ಪರ್ಫೆಕ್ಷನ್ ಆಲ್ಮೋಸ್ಟ್ 99%. 100% ಅಂದ್ರೆ ಯಾರೂ ಚಾನ್ಸ್, ನೀವು ಯಾರೊಬ್ರು 100% ಆದ್ರೆ ಸುಳ್ಳು ಐತಿ. ಯಾಕಂದ್ರೆ 100% ಆಗೋಕ್ಕೆ ಎಂದು ಚಾನ್ಸೇ ಇಲ್ಲ. ಸೊ 99.99% ಮ್ಯಾಥ್ಸ್ ಒಳಗೆ ಏನು ಕ್ವಶನ್ಸ್ ಕೊಡ್ತಿಲ್ಲ ಅಷ್ಟು ನೀವು ಪ್ರಾಕ್ಟೀಸ್ ಮಾಡ್ಕೊಂಡು ಹೋದ್ರೆ ಎಕ್ಸಾಮ್ದಾಗ ಅದೇ ಕ್ವಶನ್ಸೇ ಬರ್ತಾವೆ ಅನ್ನೋ ಟೈಪ್ ಆಗುತ್ತಾ. ಆ ಲೆವೆಲಿಗೆ ಆಗುತ್ತಾ ಜಾಯ್ನ್ ಆದ್ಮೇಲೆ ಗೊತ್ತಾಗುತ್ತೆ ನಿಮಗೆ ಅದು ಹೆಂಗೈತಿ. ಸೊ ಜಾಯ್ನ್ ಆಗಿ 50 ರೂಪಾಯಿ ಇರುತ್ತೆ. ಸೊ 50 ರೂಪಾಯಿ ಕಿಟ್ಟಿನಂತೂ ಕೂಡ ನಾನು ನಿಮಗೆ ಆಲೇ ಹೇಳೀನಿ. ಸೊ ಅಷ್ಟೇ ಸಿಗೋಣ ನೋಡಿದಾಗ. ಬಾಯ್ ಸೈನಿಂಗ್ ಆಫ್. ಇನ್ಸ್ಟಾದ ಮೆಸೇಜ್ ಹಾಕ್ರಿ, ಜಾಯ್ನ್ ಆಗೋದಿತ್ತು. ಟೆಲಿಗ್ರಾಮ್ದಾಗ ಕಮೆಂಟ್ ಹಾಕ್ರಿ. ಸಿಗೋಣ ಅಂತ ಮುಂದಿನ ಕ್ಲಾಸ್.